ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ ನಮಗೆಲ್ಲರೂ ಗುಡ್ ನ್ಯೂಸು. ಹೌದು, ಇವತ್ತಿನ ಈ ಒಂದು ನಿಮಗೆ ಹೋದ ವರ್ಷ 2025ರಲ್ಲಿ ನಡೆದಂತಹ ಆನ್ಯುವಲ್ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ 80ಕ್ಕೆ 80 ಅಂಕ ಪಡೆದ ಔಟ್ ಆಫ್ 40 ಮಾರ್ಕ್ಸನ್ನು ಗಳಿಸಿದ ವಿದ್ಯಾರ್ಥಿಯ ಆನ್ಸರ್ ಬುಕ್ಲೆಟ್ ನೋಡ್ತಾ ಇದ್ವಿ, ಆನ್ಸರ್ ಶೀಟನ್ನು ನೋಡ್ತಾ ಇದ್ವಿ. ಕೊನೆ ನೋಡಿ, ನೀವು ಕೂಡ ಈ ರೀತಿ ಬರೆದರೆ ಆರಾಮಾಗಿ ಔಟ್ ಆಫ್ ಔಟ್ ಗಳಿಸ್ಬೋದು, 80ಕ್ಕೆ 80 ಗಳಿಸ್ಬೋದು, ಮತ್ತು ಸ್ಕೋರ್ ಕೂಡ ಮಾಡ್ಬೋದು. ನೋಡ್ಕೊಂಡು ಹೋಗಲೇಬೇಕು, ಖಂಡಿತ ನೋಡ್ಕೊಂಡು ಹೋಗಲೇಬೇಕು. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಅವ್ರು ಯಾವ ರೀತಿ ಬರೆದಿದ್ದಾರೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನಾನು ಹೇಳ್ತೀನಿ ನಿಮಗೆ ಯಾವ ರೀತಿ ಬರೀಬೇಕು ಅಂತ. ಕೊನೆ ನೋಡಿ, ನೀವು ಗ್ಯಾರಂಟಿ ಹೇಳ್ತೀನಿ, ಈ ರೀತಿ ಬರೆದರೆ ಔಟ್ ಆಫ್ ಔಟ್ ಗಳಿಸ್ತೀರಾ. ನೋಡಲೇಬೇಕು, ನೀವು ಪಾಸ್ ಆಗ್ತೀರಾ ಮತ್ತು ಸ್ಕೋರ್ ಮಾಡ್ತೀರಾ, ಮ್ಯಾಟರ್ ಆಗೋದಿಲ್ಲ. ಈ ರೀತಿ ಬರೆದರೆ ಸ್ಕೋರ್ ಆಗಿ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಫ್ರಂಟ್ ಪ್ರಾಸಿಂಗ್ಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಮತ್ತು ಟಾಪರ್ ಆನ್ಸರ್ ಶೀಟ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತನವರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಯೂಸ್ ಆಗ್ತದೆ. ಮತ್ತು ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾರಿಗೆ ಬಿಡೋಕ್ಕೋಬೇಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೆ ಗೊತ್ತಾಗಬೇಕು ಯಾವತ್ತು ಬರಬೇಕಂತ. ಖಂಡಿತ ಎಲ್ಲರಿಗೂ ಶೇರ್ ಮಾಡಿ. ಐ ಹೋಪ್ ಶೇರ್ ಮಾಡ್ತಾ ಅನ್ಕೋತೀನಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. ಪ್ರತಿಯೊಂದು ಅಬ್ಸರ್ವ್ ಮಾಡಿ. ನೀವು 80 ಯಾವ್ದು ಬರೆದಿದ್ದಾರೆ ನೋಡ್ಕೊಳ್ಳಿ ನೀವು. ಓಕೆ, ಆಲ್ಮೋಸ್ಟ್ ಹೇಳ್ತೀನಿ ನಾನು. ನೋಡಿ, ಅವರು ಸಬ್ಜೆಕ್ಟ್ ಇಂಗ್ಲೀಷು ಎಷ್ಟು ಬರೆದಿದ್ದಾರೆ, ನಂಬರ್ ಆಫ್ ಪೇಜಸ್ ಯೂಸ್ಡ್ರಿಂದ ಫಸ್ಟ್ ಆನ್ಸರ್ ಬುಕ್ಲೆಟು ಟೋಟಲಾಗಿ 16 ಪೇಜನ್ನು ಬರೆದಿದ್ದಾರೆ. 16 ಪೇಜ್ ಮಾತ್ರ ಬರೆದಿದ್ದಾರೆ. ನಿಮಗೆಲ್ಲ ಹೇಳಿರ್ತಾರೆ ಕಾಲೇಜಲ್ಲಿ ಅಷ್ಟು ಪೇಜ್ ಇರಬೇಕು, ಎಷ್ಟು ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರಂತ. ಆ ರೀತಿ ಏನಿಲ್ಲ. ನೀವು ಬರೆದಂಥ ಉತ್ತರ ಸರಿಯಾಗಿದ್ದರೆ ಪೇಜ್ ಮ್ಯಾಟರ್ ಆಗೋದಿಲ್ಲ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಇವರು ಎಷ್ಟು ಬರೆದಿದ್ದಾರೆ, 16 ಪೇಜ್ ಬರೆದಿದ್ದಾರೆ, 80ಕ್ಕೆ 80 ಅಂಕ ಕೊಟ್ಟಿದ್ದಾರೆ. ನೋಡಿ, ಇದು ಇವ್ಯಾಲ್ಯೂಟರ್ಸ್ ಓನ್ಲಿ. ಇವ್ಯಾಲ್ಯೂಷನ್ ಯಾರು ಮಾಡಿದ್ದಾರೆ ನೋಡಿ. ಟೋಟಲಾಗಿ ಇದು 2 ಬಾರಿ ಚೆಕ್ ಮಾಡಿದ್ದಾರೆ. ಈ ಒಂದು ಪೇಪರ್ನ ಅಂದರೆ ಆನ್ಸರ್ ಬುಕ್ಲೆಟ್ನ ಆನ್ಸರ್ ಶೀಟನ್ನು 2 ಬಾರಿ ಚೆಕ್ ಮಾಡಿದ್ದಾರೆ. 2 ಟೈಮ್ಸ್ ಚೆಕ್ ಮಾಡಿದ್ದಾರೆ ನೋಡಿ. ಒಂದು ಗ್ರೀನ್ ಪೆನಲ್ಲಿ, ಒಂದು ರೆಡ್ ಪೆನಲ್ಲಿ. ನಿಮ್ಮದು ಕೂಡ 2 ಬಾರಿ ಚೆಕ್ ಮಾಡ್ತಾರೆ. ನೀವು ಪಾಸ್ ಆಗ್ತೀರಾ, ಜಸ್ಟ್ ಪಾಸ್ ಆಗೋರು ಹೌದು, ಮತ್ತು ನೀವು ಸ್ಕೋರ್ ಮಾಡೋರು ಕೂಡ 2 ಬಾರಿ ಚೆಕ್ ಆಗ್ತದೆ. ಡೋಂಟ್ ವರಿ, ನಿಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಇನ್ ಕೇಸ್ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದರೂ ರಿಸಲ್ಟ್ ಬಂದಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ನಿಮಗೆ, ರಿವ್ಯಾಲ್ಯೂಷನ್ನು. ಅದನ್ನು ಕೂಡ ಹಾಕ್ಬೋದು. ಒಟ್ಟಿನಲ್ಲಿ ನೀವು ಬರೋದಷ್ಟು ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗಬೇಡಿ. ಒಂದೇದು ಪಾರ್ಟ್ ಎ ಬರ್ತದೆ ನೋಡಿ. ಇದು ಮಲ್ಟಿಪಲ್ ಕ್ವಶನ್ಗಳು ಯಾವ ರೀತಿ ಬರೆದರೆ ನೋಡ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಅಬ್ಸರ್ವ್ ಮಾಡಿ. ತುಂಬಾ ಇಲ್ಲ, ಅವ್ರು ಹ್ಯಾಂಡ್ ರೈಟಿಂಗ್ ಅಬ್ಸರ್ವ್ ಮಾಡಿ. ತುಂಬ ಜನ ಕೇಳ್ತಾ ಇರ್ತಾರೆ ನನ್ನ, ಹ್ಯಾಂಡ್ ರೈಟಿಂಗ್ ಮ್ಯಾಟರ್ ಆಗುತ್ತಂತ. ಮ್ಯಾಟರ್ ಆಗುತ್ತೆ, ಆದರೆ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಅರ್ಥ ಆಯ್ತಾ? ನೋಡಿ, ಇವ್ರದ್ದು ಅಷ್ಟೊಂದು ನೀಟ್ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಮೀಡಿಯಮ್ ಆಗಿವೆ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಅರ್ಥ ಆಗೋಗಿವೆ. ನಿಮ್ಮ ಹ್ಯಾಂಡ್ ರೈಟಿಂಗು ತುಂಬಾ ಚೆನ್ನಾಗಿ ಆಗ್ಬೇಕಂತೇನಿಲ್ಲ, ಒಟ್ಟಿನಲ್ಲಿ ಅರ್ಥ ಆದರೆ ಸಾಕು. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಒಟ್ಟಿನಲ್ಲಿ ಆನ್ಸರ್ ಕಡೆ ಫೋಕಸ್ ಮಾಡಿ. ನೀವು ಕರೆಕ್ಟ್ ಆನ್ಸರ್ನ ಬರೆದು ಬನ್ನಿ. ಅದು ಅರ್ಥ ಆದರೆ ಸಾಕು, ಓದೋರಿಗೆ ಅದು ಅರ್ಥ ಆದರೆ ಸಾಕು. ಈ ರೀತಿ ಆದರೆ ಸಾಕು ನೋಡಿ, ಈ ರೀತಿ ಆದರೆ ಸಾಕು, ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಓಕೆ, ನೋಡಿ, ಕರ್ಸರ್ ರೈಟಿಂಗ್ ಕೂಡ ಬರೆದಿದ್ದಾರೆ ಅವರು. ಓಕೆ, ಪರವಾಗಿಲ್ಲ, ಬರಿಬೋದು. ನೋಡ್ಕೊಳ್ಳಿ. ಅವರು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅವರು ಏರೋ ಮಾರ್ಕ್ ಹಾಕಿ ಬರೆದಿದ್ದಾರೆ ನೋಡಿ. ಕ್ವಶನ್ ನಂಬರ್ 7 ನೋಡಿ, ಮಿಸ್ಟೇಕ್ ಆಗಿದೆ, ಆದರೂ ಕೂಡ ಅವ್ರು ಏನು ಮಾಡಿದ್ದಾರೆ, ಏರೋ ಮಾರ್ಕ್ ಬಿಟ್ಟು ದನ ಮೇಲ್ ಬರೆದಿದ್ದಾರೆ. ಇದೇ ರೀತಿ ನೀವು ಬರೀರಿ, ನೀಟ್ ಆಗ್ತದೆ. ಮತ್ತು ನಿಮಗೆ ಯಾವುದೇ ಮಾರ್ಕ್ಸ್ ಕಟ್ ಮಾಡೋದಿಲ್ಲ. ಇನ್ ಕೇಸ್ ನೀವು ಯಾವುದೋ ಓಡಾಡಿ ಬಿಟ್ಟಿರ್ತಾರೆ, ಅವಾಗ ಏನು ಮಾಡಬೇಕು, ಘಾಟ್ ಹಾಕಿಬಿಟ್ಟು ಬರೋಕ್ಕೆ ಹೋಗ್ಬಿಡಿ. ಒಳ್ಳೆ ಈ ರೀತಿ ಏರೋ ಮಾರ್ಕ್ ಹಾಕಿ ಮೇಲ್ಗಡೆ ಬರೀರಿ, ಏನೂ ತಪ್ಪಾಗೋದಿಲ್ಲ. ನೋಡ್ಕೊಳ್ಳಿ. ಆಮೇಲೆ 9 ಕ್ವಶನ್ ನೋಡಿ. ಸೊ ಯಾವುದದು ಗ್ರಾಮರ್ ಕ್ವಶನು, 9 ಕ್ವಶನು ಯಾವುದು ಬರೆದಿದ್ದಾರೆ ನೋಡ್ಕೊಳ್ಳಿ. ಸೊ ನೀಟಾಗಿ ಎಲ್ಲನೂ ಬರೆದಿದ್ದಾರೆ. ತುಂಬ ಜನ ಮಾಡ್ತೀರಾ, ಬರೀ ಆನ್ಸರ್ನ ಬರೀತೀರಾ. ಆಯ್ತು, ಮಾಡ್ಕೋಬೇಡಿ. ಅವ್ರು ಹೇಳಿಬಿಟ್ಟಿರ್ತಾರೆ ಪೂರ ಸೆಂಟೆನ್ಸ್ ಬರಬೇಕಂತ. ಪೂರ ಸೆಂಟೆನ್ಸನ್ನು ಬರಬೇಕು. ಅಬ್ಸರ್ವ್ ಮಾಡಿ ಪ್ರತಿ ಕ್ವಶನ್ನು ನೋಡಿ. ಅವರು ತುಂಬ ಏನು ಬರೆದಿಲ್ಲ, ಮೀಡಿಯಮ್ ಆಗಿ ಬರೆದಿದ್ದಾರೆ. 11 ಕ್ವಶನ್ನು 3 ಮಾರ್ಕ್ಸಿಗೆ ಕೊಟ್ಟಿದ್ದು. ಇದು ಕೂಡ ಗ್ರಾಮರು. ಸೊ ಅಂಡರ್ಲೈನ್ ಮಾಡಿದ್ದಾರೆ ನೋಡೋರು, ಅಂಡರ್ಲೈನ್ ಮಾಡಿದ್ದಾರೆ. ಅದೇ ರೀತಿ ನೀವು ಅಂಡರ್ಲೈನ್ ಮಾಡಿ. ಸೊ ಚೆಕ್ ಮಾಡೋರಿಗೆ ತುಂಬ ಈಸಿ ಆಗ್ತದೆ. ನೆಕ್ಸ್ಟ್ ಪೇಜು ನೋಡಿ, 12ನೇ ಕ್ವಶನ್ ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಕರೆಕ್ಟಾಗಿ ಬರೆದಿದ್ದಾರೆ. ಆಮೇಲೆ 13 A to B ಮ್ಯಾಚ್ ದ ಫಾಲೋಯಿಂಗ್ ನೋಡಿ, ನೀಟಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಕೆಳಗಡೆ ನೋಡಿ, ಪಾರ್ಟ್ ಎ ಆದಮೇಲೆ ಪಾರ್ಟ್ ಬಿಗೆ ಒಂದು ಸಿಯಿಂದ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನಲ್ಲಿ ಅದು ಗೆರೆ ಹೊಡೆದಿದ್ದಾರೆ. ಈ ರೀತಿ ನೀವು ಟೈಮ್ ಇದ್ದರೆ ಹೊಡೀರಿ. ಆಯ್ತಾ? ಒಂದು ಕ್ವಶನ್ ಆದಮೇಲೆ ಒಂದು ಗೆರೆ ಹೇಳಿರಿ. ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ಪರೀಕ್ಷೆ ಕೊನೆಗೆ, ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಟೈಮ್ ಮಾಡ್ಕೊಂಬಿಟ್ಟು ಈ ರೀತಿ ಗೆರೆ ಹೊಡೀರಿ. ಅದು ನೀಟ್ ಅನಿಸುತ್ತೆ. ಅದು ಅರ್ಥ ಆಯ್ತಾ? ಕ್ವಶನ್ ಸಪ್ರೇಟ್ ಆಗ್ತದೆ ಮತ್ತು ನೀಟ್ ಅನಿಸುತ್ತೆ. ನಿಮಗೆ ಮಾರ್ಕ್ಸ್ನ ಕಟ್ ಮಾಡೋದಿಲ್ಲ. ನೀಟ್ ಅನಿಸಿದ್ರೆ ಅವರು ಡೈರೆಕ್ಟಾಗಿ ಮಾರ್ಕ್ಸ್ನ ಕೊಡ್ತಾರೆ. ನೋಡಿ, ಇಲ್ಲೇ ಮೇನಿರೋದು ಪಾಯಿಂಟ್ ಇಲ್ಲೇ ಇರೋದು ನೋಡಿ. 14ನೇ ಕ್ವಶನು ತಪ್ಪಾಗಿದೆ ಅಂದಮೇಲೆ ನೀವು ಥಿಂಕ್ ಮಾಡ್ತೀರಾ, ತಪ್ಪಾಯಿತು ಅಂದಮೇಲೆ ಅವ್ರದ್ದು 80 ಹೇಗಾಯಿತು, 78 ಆಗಬೇಕಲ್ವ ಅಂತ. ಇದು 2 ಮಾರ್ಕ್ ಕ್ವಶನ್ನು, 80 ಹೇಗಾಯಿತು ಅಂತ ಕೊನೆಯವರೆಗೆ ನೋಡಿ. ಅದನ್ನು ಹೇಳ್ತೀನಿ ನಿಮಗೆ, 80 ಮಾರ್ಕ್ಸ್ ಹೇಗಾಯಿತು ಅಂತ ನೋಡಿ. ಇದು ತಪ್ಪಾಯ್ತಲ್ವಾ, ಆದರೂ 80 ಮಾರ್ಕ್ಸ್ ಹೇಗಾಯಿತು ಕೊನೆಯವರೆಗೆ ನೋಡಿ ಹೇಳ್ತೀನಿ.
15 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು ಕರೆಕ್ಟಾಗಿ ಬರೆದಿದ್ದಾರೆ ನೋಡಿ. ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅವರು, ಆಯ್ತಾ. ಏನು ಮಾಡಿಲ್ಲ ಅವರು, ತುಂಬ ಗಾಚಕ್ಕಿಲ್ಲ ಅವರು, ಬರೀ ಒಂದು ಲೈನ್ ಹೊಡಿದ್ದಾರೆ ನೋಡಿ. ತುಂಬ ಇದು ಮಾಡ್ಕೋಬೇಡಿ, ರಬ್ ಮಾಡ್ಕೋಬೇಡಿ, ಒಂದೇ ಲೈನ್ ಹೊಡೀರಿ. ಒಂದೇ ಲೈನ್ ಹೊಡಿಬಿಟ್ಟು ಅದು ತಪ್ಪಾದ್ರೆ ಒಂದೇ ಲೈನ್ ಹೊಡೀರಿ. ತುಂಬ ಏನು ಮಾಡ್ತೀರಾ, ಘಾಟ್ ಹಾಕ್ತೀರಾ ಮತ್ತು ಅದನ್ನು ರಬ್ ಮಾಡ್ತೀರಾ, ಆಯ್ತು ಮಾಡ್ಕೋಬೇಡಿ. ಪೆನ್ನಿಂದ ಒಂದೇ ಲೈನ್ ಹೊಡೀರಿ. ಸೊ ಅದು ಗೊತ್ತಾಗ್ತದೆ ನಿಮಗೆ. ಸೊ ನೀಟ್ ಅನಿಸುತ್ತೆ ನೋಡಿ. ಸೊ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು 16 ಬರೆದಿದ್ದಾರೆ, ಆಯ್ತಾ. ನೋಡಿ ಇಲ್ಲಿ ಒಂದು ತಪ್ಪಾಯ್ತಲ್ವಾ. ಸೊ ಮತ್ತು 80 ಮಾರ್ಕ್ಸ್ ಹೇಗಾಯಿತು ಕೊನೆಯವರೆಗೆ ನೋಡಿ, ಅಲ್ಲೇ ಇದೆ ಮೇನ್ ಪಾಯಿಂಟ್ ಹೇಳ್ತೀನಿ. ಓಕೆ ನೋಡಿ. ಸೊ 18 ಇಲ್ಲಿ ಯಾವ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಎಷ್ಟು ಬರೆದಿದ್ದಾರೆ ನೋಡಿ. ಇಲ್ಲೂ ಮಿಸ್ಟೇಕ್ ಆಗಿವೆ ನೋಡಿ. ಎಷ್ಟು ಬರೆಯೋರು ಲೈನನ್ನು ಹೊಡಿದ್ದಾರೆ, ಎಲ್ಲಿ ಮಿಸ್ಟೇಕ್ ಇದೆ ಅಲ್ಲಿ ಲೈನನ್ನು ಹೊಡಿದ್ದಾರೆ ನೋಡಿ. ಎಷ್ಟು ನೀಟಾಗಿದೆ. ತಪ್ಪಾದರೂ ಕೂಡ ನೀಟ್ ಅನಿಸುತ್ತೆ, ಆಯ್ತಾ. ಆದ್ದರಿಂದ ನೀವು ಮಿಸ್ಟೇಕ್ ಆದರೆ ಈ ರೀತಿ ಬರೀಬೇಕು. ವಿಲಿಯಮ್ ಸ್ಪೆಲ್ಲಿಂಗ್ ತಪ್ಪು ಬರೆದಿದ್ದಾರೆ, ಮತ್ತು ವಿಲಿಯಮ್ ಬರೆದಿದ್ದಾರೆ ನೋಡಿ, ಅದಾಯ್ತಾ. ಮತ್ತು ಶೇಕ್ಸ್ಪಿಯರ್ ಸ್ಪೆಲ್ಲಿಂಗ್ ತಪ್ಪಾಗಿದೆ ನೋಡಿ, ಅದನ್ನೂ ಹೊಳ್ಳಿ ಬರೆದಿದ್ದಾರೆ, ಅದಾಯ್ತು. ನಿಮ್ಮದು ತಪ್ಪಾಗ್ತದೆ, ಗ್ಯಾರಂಟಿ ತಪ್ಪಾಗಿ ಆಗ್ತವೆ. ತಪ್ಪಾದರೆ ಭಯಪಡೋಕೆ ಬಿಡಿ. ತುಂಬ ತಪ್ಪಾಯಿತು ಅಂತ ಭಯಪಡ್ತೀರಾ, ಡೋಂಟ್ ವರಿ. ಒಂದು ಲೈನನ್ನು ನೋಡಿರಿ, ಕಂಟಿನ್ಯೂ ಮಾಡಿ, ಇಷ್ಟೇ ನೋಡಿ. ಟೋಟಲಿ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ನ ಕೊಟ್ಟಿದ್ದಾರೆ. ತುಂಬ ಜನ ಇಂಗ್ಲೀಷಿನಲ್ಲಿ ಭಯ ಪಡ್ತೀರಾ, ಅಲ್ಲಿ ಗ್ರಾಮರ್ ಮಿಸ್ಟೇಕ್ ಆದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಹಾಗೆ ಅಂತ. ಆ ರೀತಿ ಮಾಡೋದಿಲ್ಲ ಅವರು. ಆಲ್ಮೋಸ್ಟ್ ಉತ್ತರ ಸರಿ ಇದ್ದರೆ ಮಾರ್ಕ್ಸ್ ಕೊಡ್ತಾರೆ. ಬಿಡೋಕ್ಕೆ ಬಿಡಿಯೋ ಕ್ವಶನು ಬರ್ದು ಬನ್ನಿ. ಓಕೆ ನೆಕ್ಸ್ಟು ಕ್ವಶನ್ ನಂಬರ್ 20 ನೋಡಿ. ಸೊ ಎಷ್ಟು ಕೊಟ್ಟಿದ್ದಾರೆ, ಸೊ ಮಿಸ್ಟೇಕ್ ಆಗಿದೆ. ಸೊ ಮೇ ಬಿ 2 ಮಾರ್ಕ್ಸ್ ಕೊಟ್ಟಿದ್ದಾರೆ, ಮುಂದೆ ಹೇಳ್ತೀನಿ, ವೆಯ್ಟ್ ಮಾಡಿ. ನೋಡಿ ಈಗ ಹೇಳ್ತೀನಿ ನೋಡಿ 2 ಮಾರ್ಕ್ಸ್ ಹೇಗೆ ಬಂತು ಅಂತ, ಅರ್ಥ ಅವ್ರು ಏನು ಮಾಡಿದ್ದಾರೆ, ಅಥವಾ ಕ್ವಶನ್ ಬರೆದಿದ್ದಾರೆ, ಅರ್ಥ ಆಯ್ತಾ. ಚಾಯ್ಸ್ ಕ್ವಶನ್ಸು ಏನು ನಿಮಗೆ 2 ಮಾರ್ಕ್ಸ್ಗೆ 4 ಕೊಡ್ತಾರೆ, ಅದರಲ್ಲಿ 3 ಬರೀ ಕೇಳ್ತಾರೆ. ಅವ್ರು ಏನು ಮಾಡಿದ್ದಾರೆ, 4ಗೂ 4 ಬರೆದಿದ್ದಾರೆ. ಅದಕ್ಕೆ ಅವ್ರದ್ದು ಒಂದು ತಪ್ಪಾದರೂ 80ಗೆ 80 ಆಗಿದೆ, ಅರ್ಥ ಆಯ್ತಾ. ಆದರೆ ನೀವು 10 ಕ್ವಶನ್ ಬಿಡೋಕ್ಕೋಬೇಡಿ, 10 ಕ್ವಶನ್ ಯಾವುದೇ ಕಾರಣಕ್ಕೆ ಬಿಡೋಕ್ಕೋಬೇಡಿ. ನಿಮಗೆ ಎಷ್ಟು ಬರ್ತವೆ ಅಷ್ಟನ್ನು ಬರೀರಿ. ಸೊ 3 ಮಾರ್ಕ್ಸ್ ಬರೋಕ್ಕೋಬೇಡಿ, 3 ಮಾರ್ಕ್ಸ್ ತುಂಬ ಹೆವಿ ಆಗ್ತವೆ. ನಿಮಗೆ ಟೈಮ್ ಇದ್ರೆ ಬರಿಬೋದು. 10 ಕ್ವಶನ್ ಬರೆದು ಬನ್ನಿ. ಸೊ ನೋಡಿ ಅವ್ರದ್ದು 80 ಆಗ್ತಾ ಇರಲಿಲ್ಲ, 10 ಕ್ವಶನ್ ಬರೆದಾರಂತ ಅವರು 80 ಆಯಿತು. ಒಂದು ತಪ್ಪಾದರೂ ಇನ್ನೊಂದು ಸರಿ ಆಯಿತು, ಅರ್ಥ ಆಯ್ತಾ. ಅದನ್ನು ಕೊನೆಗೆ ಬರೆದಿದ್ದಾರೆ, ಆನ್ಸರ್ ಕ್ಲೀನ್ ಕೊನೆಗೆ ಬರೆದಿದ್ದಾರೆ, ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. 10 ಕ್ವಶನ್ ಬರೆದಿದ್ದಾರೆ. ಸೊ ಟೋಟಲಾಗಿ 4 ಮಾರ್ಕ್ಸ್ಗೆ ನೋಡಿ ಆನ್ಸರ್ ಯಾವ ಇರ್ತೀವಿ ಅಂತ ಅಬ್ಸರ್ವ್ ಮಾಡಿ. ಎಲ್ಲ ಮಿಸ್ಟೇಕ್ ಆದರೂ ಅವ್ರಿಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅಂದಮೇಲೆ ಡೋಂಟ್ ವರಿ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ಒಟ್ಟಿನಲ್ಲಿ ತುಂಬ ಮಿಸ್ಟೇಕ್ ಮಾಡ್ಕೋಬೇಡಿ, 1-2 ಆದರೆ ಪರವಾಗಿಲ್ಲ. ನೆಕ್ಸ್ಟ್ 25 ನೋಡಿ. ಸಮರಿ ಇದು ಆನ್ ಚಿಲ್ಡ್ರನ್ ಸಮರಿ ಅನ್ಕೋತೀನಿ. ಅಬ್ಸರ್ವ್ ಮಾಡಿ. ಸೊ 10 ಕ್ವಶನ್ ಬರೆದಿದ್ದಾರೆ ಅವರು, 10 ಕ್ವಶನ್ ಬರೆದಿದ್ದಾರೆ. ನೀವು ಕೂಡ 10 ಕ್ವಶನ್ ಬರೀರಿ. ಎಕ್ಸಾಮ್ನಲ್ಲಿ 10 ಕ್ವಶನ್ ಬರೆದರೆ ಏನೂ ತಪ್ಪಾಗೋದಿಲ್ಲ. ನಿಮಗೆ ಸಮಯ ಇದ್ದರೆ ಖಂಡಿತ ಬರೀರಿ, ಅದರಲ್ಲಿ ನೀವು ಮಾರ್ಕ್ಸ್ ಕಳ್ಕೋದಿಲ್ಲ. ಒಂದು ಆನ್ಸರ್ ತಪ್ಪಾದರೂ ಇನ್ನೊಂದು ಸರಿ ಆಗ್ತದೆ. ಇನ್ನು ಪಾರ್ಟ್ ಸಿ ನೋಡಿ, ಗ್ರಾಮರ್ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಯಾವತ್ತು ಬರೆದಾರಂಥವ್ರು ಗ್ರಾಮರು. ಪಾರ್ಟ್ ಸಿ ಬಂತು, ಅಂಡರ್ಲೈನ್ ಮಾಡಿ ನೋಡಿ. ಈ ರೀತಿ ನೀವು ಅಂಡರ್ಲೈನ್ ಮಾಡಿ. ಟೈಮ್ ಇದ್ದರೆ ಮಾತ್ರ ನೋಡಿ, ಎಲ್ಲ ಕ್ವಶನ್ ನೋಡಿ, ಲಾಂಗ್ ಆನ್ಸರ್ಸು ಯಾವೆಲ್ಲ ಪಾಯಿಂಟ್ಸ್ ಇವೆ ಅವಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದೇ ರೀತಿ ಅಂಡರ್ಲೈನ್ ಮಾಡಿ. ಸೊ ನೀವು ಈ ರೀತಿ ಅಂಡರ್ಲೈನ್ ಮಾಡಿದ್ರೆ ಏನಾಗ್ತದೆ, ನಮಗೆ ಒಂದು ಬೆನಿಫಿಟ್ ಹೇಳ್ತೀನಿ ನೋಡಿ. ಅಂಡರ್ಲೈನ್ ಮಾಡಿದರೆ ಏನು ಮಾಡ್ತಾರೆ ಅವರು, ಆನ್ಸರ್ ಚೆಕ್ ಮಾಡೋರು, ಇನ್ವಿಜಿಲೇಟರು ಅಥವಾ ಇವ್ಯಾಲ್ಯೂಯೇಟರು ಏನು ಮಾಡ್ತಾರೆ, ಆ ಒಂದು ಪೇಪರ್ನ ಎಲ್ಲ ಆನ್ಸರ್ ಓದೋದಿಲ್ಲ ಅವರು. ಕೇವಲ ನೀವು ಅಂಡರ್ಲೈನ್ ಮಾಡೋ ಪಾಯಿಂಟ್ಸ್ನ ಓದ್ತಾರೆ, ಮಾರ್ಕ್ಸ್ನ ಕೊಡ್ತಾರೆ ಈ ರೀತಿ. ಆದ್ದರಿಂದ ಪೂರ್ತಿ ಆನ್ಸರ್ ಬರೋಕ್ಕೆ ಹೋಗಬೇಡಿ. ಆನ್ಸರ್ ಬರೆದ ಮೇಲೆ ಅಂಡರ್ಲೈನ್ ಮಾಡಿ. ನೀವೇನು ಅಂಡರ್ಲೈನ್ ಮಾಡಿರ್ತಾರೆ ಅಷ್ಟು ಮಾತ್ರ ಓದ್ತಾರೆ ಅವರು, ಆಮೇಲೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇದೊಂದು ಹಿಂಟು, ನೆನ್ಪಿಟ್ಟುಕೊಳ್ಳಿ ನೋಡಿ. ಅಂಡರ್ಲೈನ್ ಮಾಡಿದ್ದು ಕೂಡ ಅಂಡರ್ಲೈನ್ ಮಾಡಿದ್ದಾರೆ ಅವರು. ಸೊ ನಾನು ತುಂಬ ಹೇಳೋದಿಲ್ಲ, ನಿಮ್ಗೆ ಅರ್ಥ ಅನ್ಕೋತೀನಿ, ನೋಡ್ಕೊಳ್ಳಿ. ಟೋಟಲಾಗಿ ಎಲ್ಲ ಕ್ವಶನ್ ಕವರ್ ಮಾಡಿದ್ರು ಅವರು. ಸೊ ಇದು ಗ್ರಾಮರ್ ಅಲ್ಲ, ಇದು ಗ್ರಾಮರನ್ನು ಒಂಥರ ಪ್ಯಾಸೇಜ್ ಇದು, ಅರ್ಥೈತೆ. ಗ್ರಾಮರ್ ಅಲ್ಲ, ಇದು ಪ್ಯಾಸೇಜು. ಸೊ ಮುಂದೆ ಗ್ರಾಮರ್ ಬರ್ತದೆ, ಇದು ಪ್ಯಾಸೇಜು. 9 ಮಾರ್ಕ್ಸ್ ಪ್ಯಾಸೇಜ್ ಬರೆದಿದ್ದಾರೆ, ಅಂಡರ್ಲೈನ್ ಮಾಡಿ ನೋಡಿ ಅವರು. ಸೊ ಅನ್ನೋನ್ ಸೇಲಿಂಗ್ ಬರ್ತದೆ, ಆ್ಯಂಟೋನಿಯಮ್ ನೋನು, ಅರ್ಥಾಯ್ತಾ. ನಿಮಗೆ 1 or 2 ಪ್ಯಾಸೇಜಲ್ಲಿ ಗ್ರಾಮರ್ ಬರ್ತವೆ. ಇನ್ನು ಪಾರ್ಟಿ ಇಲ್ಲಿ ಬಂತು ನೋಡಿ ಗ್ರಾಮರು, ಅರ್ಥಾಯ್ತಾ. ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಅಂಡರ್ಲೈನ್ ಮಾಡಿದ್ದಾರೆ. ಸೆಕೆಂಡ್ ಒನ್ ಕೂಡ ಬರೆದಿದ್ದಾರೆ. ಸೊ 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ 10 ಕ್ವಶನ್ ಬರೆದಿಲ್ಲ ಅವರು, ಚಾಯ್ಸ್ ಬರೆದಿಲ್ಲ. ಆಮೇಲೆ 32ಗೆ ಹೋಗಿದ್ದಾರೆ, ಇಲ್ಲೂ 2 ಮಾರ್ಕ್ಸ್ ಸಿಕ್ಕಿದೆ. ಇನ್ನು 33 ಇಲ್ಲಿ ಕೂಡ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಮೇಲೆ 34 ಮೇ ಬಿ ಇದು ರಿಪೋರ್ಟೆಡ್ ಸ್ಪೀಚು ನೋಡಿ, ಈ ರೀತಿ ಬರೆದಿದ್ದಾರೆ. ಮಿಸ್ಟೇಕ್ ಆಗಿದೆ, ಮಿಸ್ಟೇಕ್ ಖಂಡಿತ ಆಗ್ತವೆ. ನಿಮಗೂ ಕೂಡ ಮಿಸ್ಟೇಕ್ ಆಗೇ ಆಗ್ತವೆ. ಮಿಸ್ಟೇಕ್ ಆಗೋದು ಅದು ನಿಮ್ಮ ತಪ್ಪಲ್ಲ, ಅದು ಖಂಡಿತ ಮಿಸ್ಟೇಕ್ ಆಗ್ತದೆ. ಅದು ಟಾಪರ್ ಆಗಿರಲಿ, ಆ್ಯಾವ್ರೇಜ್ ಆಗಿರಲಿ ನೀವು, ಅಥವಾ ಜಸ್ಟ್ ಪಾಸ್ ಆಗೋರಾಗಿರಲಿ, ಮಿಸ್ಟೇಕ್ ಆಗೇ ಆಗ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸೋಬೇಡಿ. ಅದನ್ನು ಒಂದು ಲೈನ್ ನೋಡಿಬಿಟ್ಟು ಮತ್ತೆ ರಿಪೀಟಾಗಿ ಬರೀರಿ. ಓಕೆ, ತಪ್ಪಾಗಿದೆ ನೋಡಿ ಅವ್ರದ್ದು. ಹ್ಯಾಡ್ ಬಿನ್ ನೋಡಿ, 6 ಮಾರ್ಕ್ಸ್ ಬಿಟ್ಟು ಮತ್ತೆ ಬರೆದಿದ್ದಾರೆ. ಟೋಟಲಾಗಿ 5 ಮಾರ್ಕ್ಸು. ಆಮೇಲೆ ಡೈಲಾಗ್ ರೈಟಿಂಗು, ಹೆಲೋ ಹೌ ಆರ್ ಯು,
Fine. Did you participate in the dance competition? Yes, I participated and won first prize. ನೋಡಿ ಪ್ರೈಸ್ ಆಗಿಲ್ಲ ಅನ್ಕೋತೀನಿ, ಅದು ನೋಡಿ ಪ್ಲೇಸ್ ಆಗಿದೆ. ಅರ್ಥ ಆಯ್ತಾ? ಪ್ಲೇಸ್ ಆಗಿದೆ, ಆದರೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಆದರೂ ಯಾಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರು ಕಮೆಂಟ್ ಹಾಕಿ ನೀವು. ಪ್ಲೇಸ್ ಆಗಿದೆ ಇದು ಅಂದರೆ ಪ್ಲೇಸ್ ಅಂದರೂ ಕೂಡ ಒಂದೇ, ಪ್ರೈಸ್ ಕೂಡ ಅಂದು ಎರಡು ಮೀನಿಂಗ್ ಆಗ್ತವೆ. ಐ ಒನ್ ಫಸ್ಟ್ ಪ್ಲೇಸ್, ನಾನು ಒಂದೇ ಸ್ಥಳ ಗೆದ್ದಿಂದ್ರೂ ಕೂಡ ಒಂದೇ, ಪ್ರೈಸ್ ಅಂದರೂ ಕೂಡ ಒಂದೇ. ಅರ್ಥ ಆಯ್ತಾ? ಸೊ ಕನ್ಫ್ಯೂಸ್ ಆಗ್ತಿರ್ತಾರೆ ತುಂಬ ಜನ. ತಪ್ಪಲ್ಲ, ಅದು ಫಸ್ಟ್ ಪ್ಲೇಸ್ ಅನ್ನೋದು ಕೂಡ ಒಂದೇ, ಪ್ರೈಸ್ ಕೂಡ ಒಂದೊಂದು. ಫಸ್ಟ್ ಪ್ಲೇಸ್ ಒಂದೇ ಸ್ಥಾನ ಗೆದ್ದೆ ನಾನು ಅಂತ ಹೇಳ್ತಾರೆ. ಪ್ಲೇಸ್ ಅಂದರೂ ಕೂಡ ಒಂದೇ, ಸ್ಥಾನ ಕೂಡ ಅಂದ್ರೆ ಒಂದೇ, ಪ್ರೈಸ್ ಕೂಡ ಅಂದ್ರೆ ಒಂದೇ. ಅರ್ಥ ಆಯ್ತಾ? ಫಸ್ಟ್ ಪ್ಲೇಸ್ ಅಂದರೆ ಒಂಥರ ಪ್ರೈಸ್ ಅಂದಂಗೆ. ವಾವ್, ಕಂಗ್ರಾಚುಲೇಷನ್ಸ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ನೋಡಿ, ಸಿಂಪಲ್ ನೋಡಿ. ಮತ್ತೆ ಅವರು ಏನು ಮಾಡಿದ್ದಾರೆ, ಲೆಟರು ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಬರೋದಿಲ್ಲ. ಯಾವುದಕ್ಕೂ ನೀವು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಹೊಸ ಪೇಜಿಂದ ಸ್ಟಾರ್ಟ್ ಮಾಡಿ ಲೆಟರನ್ನು. ಅವ್ರು ಏನು ಮಾಡಿದ್ದಾರೆ, ದ ಲೆಟರ್ ಆಫ್ ಅಪ್ಲಿಕೇಶನ್ ಈಸ್ ಇನ್ ದ ನೆಕ್ಸ್ಟ್ ಪೇಜ್. ಕೆಲವೊಂದ್ಸಲ ಏನು ಮಾಡ್ತಾರೆ, ಪೇಪರ್ ಚೆಕ್ ಮಾಡೋರು ಇಲ್ಲಿಗೆ ಮುಗಿತಂತ ಏನು ಮಾಡಿಬಿಡ್ತಾರೆ. ಅರ್ಥ ಆಯ್ತಾ? ಇಲ್ಲಿಗೆ ಮುಗಿತಂತ ಮುಂದಿನ ಬುಕ್ಲೆಟ್ನ ನೋಡೋದಿಲ್ಲ ಅವರು. ಅವಾಗ ಈ ರೀತಿ ಅವ್ರು ಬರೆದಿದ್ದಾರೆ, ತಲೆ ಹೊಡಿಸ್ಬಿಟ್ಟು ಬರೆದಿದ್ದಾರೆ. ಸೊ ಲೆಟರ್ ಮುಂದಿನ ಪೇಜ್ ಬರೆದಲ್ಲಿ ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ ಅವರು, ಅಂದರೆ ಬರೆದಿದ್ದಾರೆ ಅವರು. ನೋಡಿ ಪಾರ್ಟ್ ಎ ನೋಡ್ಕೊಳ್ಳಿ. ತುಂಬ ಜನ ಕನ್ಫ್ಯೂಸ್ ಆಗ್ತಿದ್ದೀರಾ, ಲೆಟರು ಯಾವ ರೀತಿ ಬರೀಬೇಕು, ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂತ. ನೋಡಿ ತುಂಬಾ ಈಸಿ, ಈ ರೀತಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ ಸಿಗ್ನೇಚರ್ ಅಂತ ಹಾಕ್ಬಿಟ್ಟು ಎಕ್ಸಸ್ ಬರೀತಾರೆ. ಆಮೇಲೆ ನೋಡಿ ರೆಸ್ಯೂಮ್ ಬರಲೇಬೇಕು, ಅದಕ್ಕೊಂದು ಮಾರ್ಕ್ಸ್ ಇರ್ತದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಬರೀರಿ, ಹಾಬೀಸ್ ಬರೀರಿ, ಪ್ಲೇಸು, ಡೇಟು. ನೆಕ್ಸ್ಟು ಸೊ ಲಾಸ್ಟು ಎಕ್ಸ್ಟ್ರಾ ಕ್ವಶನ್ಸು. ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಎಕ್ಸ್ಟ್ರಾ ಕ್ವಶನ್ಸ್ ಹಾಕಿಬಿಟ್ಟು ಅವೆಲ್ಲ ಬರೆದಿದ್ದಾರೆ. ಲಾಸ್ಟಿಗೆ ಎಕ್ಸ್ಟ್ರಾ ಕ್ವಶನ್ ಬರೆದಿದ್ದಾರೆ. ನೀವು ಈ ರೀತಿ ಟೈಮ್ ಇದ್ದರೆ ಬರೀಬೇಕು. ಟೈಮ್ ಇದ್ರೆ ಎಲ್ಲ ಟೈಮ್ ಮಾಡ್ಕೊಂಡ್ಬಿಟ್ಟಾದ್ರೆ ಬರೀರಿ. ಪಾರ್ಟ್ ಡಿಯಲ್ಲಿ ನೋಡಿ 31 ಕ್ವಶನ್ ಬರೆದರೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದು ಕೂಡ ಎಕ್ಸ್ಟ್ರಾ ಅಂತ ಬರೆದಿದ್ದಾರೆ ಅವರು. ಇನ್ನು ಪಾರ್ಟ್ ಬಿಯಲ್ಲಿ ಇಲ್ಲೇ ನೋಡಿ ಮೇನ್ ಕ್ವಶನ್ನು ಆಗಲೇ 2 ಮಾರ್ಕ್ಸ್ ಹೋಯ್ತಲ್ಲ ಒಂದೇದು ಮೇನಲ್ಲಿ, ಅದನ್ನು ಇಲ್ಲಿ ಬರೆದಿದ್ದಾರೆ. ಇನ್ ಕೇಸ್ ಅವರು ಇದನ್ನ ಬರೆದಿಲ್ಲ ಅಂದರೆ 80 ಮಾರ್ಕ್ಸ್ ಆಗ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಆದರೆ ನೀವು ನಿಮಗೆ 10 ಕ್ವಶನ್ ಗೊತ್ತಿದ್ದರೆ 2 ಮಾರ್ಕ್ಸಲ್ಲಿ ಆಗಿರ್ಬೋದು ಗ್ರಾಮರಲ್ಲಿ ಬಿಡೋಕೆ ಬರೆದು ಬನ್ನಿ. ಓಕೆ, ಟೋಟಲಾಗಿ ಲಾಸ್ಟಿಗೆ ಸ್ಟಾರ್ ಹಾಕಿದ್ದಾರೆ ನೋಡಿ. ಓಕೆ, ನಿಮ್ಮ ಇಷ್ಟ. ಇಷ್ಟೊಂದು ಈ ಆನ್ಸರ್ ಬುಕ್ಲೆಟು. ಈಗ ನನ್ನ ಚಾನಲ್ ನಮಗೆ ಇಂಗ್ಲೀಷ್ ಇದು ಕ್ವಶನ್ ಪೇಪರ್ ಹಾಕಿದ್ದೀನಿ, ಪಾಸಿಂಗ್ ಪ್ಯಾಕೇಜು. ಅವನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಇದೇ ರೀತಿ ನೀವು ಎಕ್ಸಾಮ್ ಖಂಡಿತ ಬರೀರಿ. ಯಾಕಂದರೆ ಇಲ್ಲಿ ಅವ್ರು ಮಿಸ್ಟೇಕ್ ಕೂಡ ಮಾಡಿದ್ದಾರೆ. ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಈಗ ಮಿಸ್ಟೇಕ್ ಆದರೂ ಮಾರ್ಕ್ಸ್ ಕೊಡ್ತಾರೆ. ತುಂಬ ಅಲ್ಲ, ಮತ್ತೆ ಒಂದೆರಡು ಮಿಸ್ಟೇಕ್ ಆದರೆ ಪರವಾಗಿಲ್ಲ, ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಕೂಡ ಆಲ್ ದಿ ಬೆಸ್ಟ್. ಇದೇ ರೀತಿ ಬರೀರಿ, ಔಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.